ದಿನವಿಡೀ ಆಕ್ಟಿವ್ ಆಗಿರಲು ನಾವು ಮಲಗುವ ಭಂಗಿ ಹೇಗಿರಬೇಕು? ಬಹಳಷ್ಟು ಜನರಿಗೆ ಮಲಗುವ ಸರಿಯಾದ ವಿಧಾನ ಗೊತ್ತಿರಲ್ಲ. ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತೆ. ಏಕಾಗ್ರತೆಯ ಕೊರತೆ ಉಂಟಾಗಬಹುದು, ನಮಗೆ ಕೆಲಸದಲ್ಲಿ ಫೋಕಸ್ ಇರಲ್ಲ, ಅಸಿಡಿಟಿ ಉಂಟಾಗಬಹುದು, ಮಲಬದ್ಧತೆ ಉಂಟಾಗಬಹುದು. ಅಷ್ಟೇ ಅಲ್ಲ, ನಮ್ಮ ಮಲಗುವ ಭಂಗಿ ಸರಿಯಾಗಿ ಇರದಿದ್ರೆ ನಮ್ಮ ನಿದ್ರೆ ಪೂರ್ಣಗೊಳ್ಳೋದಿಲ್ಲ. ಇದರಿಂದ ನಮ್ಮ ದೇಹದಲ್ಲಿ 10% ಗ್ಲೂಕೋಸ್ನ ಕೊರತೆ ಉಂಟಾಗುತ್ತೆ. ಇದರಿಂದ ನಮ್ಮ ಯೋಚನಾ ಶಕ್ತಿ ಮೇಲೆ ನಕಾರಾತ್ಮಕ ಪ್ರಭಾವ ಬೀಳುತ್ತದೆ. ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟತೆ ಕಡಿಮೆ ಆಗಲು ಪ್ರಾರಂಭಿಸುತ್ತದೆ ಮತ್ತು ನಾವು ನಮಗೆ ತಿಳಿದೇನೆ ಬಹಳಷ್ಟು ತಪ್ಪು ಕೂಡ ಮಾಡಲು ಪ್ರಾರಂಭಿಸ್ತೀವಿ. ಯಾರ ಮಲಗುವ ವಿಧಾನ ತಪ್ಪಾಗಿರುತ್ತದೆ ಅಲ್ಲ, ಅವರನ್ನು ಚೆನ್ನಾಗಿ ನಿದ್ರಿಸುವವರಿಗೆ ಹೋಲಿಸಿದ್ರೆ ಕಡಿಮೆ ಕೆಲಸ ಮಾಡುತ್ತಾರೆ, ಕಡಿಮೆ ಗ್ರೋ ಆಗ್ತಾರೆ. ಯಾಕೆಂದ್ರೆ ನಮ್ಮ ಮಿದುಳಿನವರೆಗೆ ರಕ್ತದ ಹರಿವು, ಬಲಯುತ ಬೆನ್ನುಹುರಿಗೆ, ದೇಹದಲ್ಲೆಲ್ಲ ಆಮ್ಲಜನಕದ ಸರಬರಾಜಿಗೆ, ಹಾರ್ಮೋನ್ಗಳ ಉತ್ಪಾದನೆಗೆ ನಾವು ಮಲಗುವ ಭಂಗಿ ಕಾರಣವಾಗುತ್ತದೆ. ಆದರೂ ಜನ ತಮ್ಮ ತಪ್ಪಾದ ಮಲಗುವ ವಿಧಾನ ಬದಲಾಯಿಸಿಕೊಳ್ಳೋದಿಲ್ಲ. ತಪ್ಪಾದ ವಿಧಾನದಲ್ಲಿ ಮಲಗೋದ್ರಿಂದ ಸರಿಯಾಗಿ ನಿದ್ರೆ ಬರಲ್ಲ. ರಾತ್ರಿ ಪದೇ ಪದೇ ಎಚ್ಚರ ಆಗುತ್ತಿರುತ್ತದೆ ಮತ್ತು ಕುತ್ತಿಗೆ ನೋವು, ಸೊಂಟ ನೋವು ಬರುತ್ತದೆ, ಜೀರ್ಣ ಸಮಸ್ಯೆ ಉಂಟಾಗುತ್ತದೆ, ದಿನಪೂರ್ತಿ ಆಲಸ್ಯ ಇರಬಹುದು, ಮಲಬದ್ಧತೆ ಉಂಟಾಗುತ್ತದೆ. ಇದರ ಜೊತೆಗೆ ನಮ್ಮ ರಕ್ತದೊತ್ತಡ ಮೇಲೂ ಪ್ರಭಾವ ಬೀರುತ್ತದೆ. ಮುಖದ ಕಾಂತಿ, ಕೂದಲಿನ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ. ಹೌದು, ನಾವು ಬರೀ ಮಲಗುವ ಭಂಗಿ ಬದಲಾಯಿಸಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ತರಬಹುದು. ನಾವು ಸಾಮಾನ್ಯವಾಗಿ 4 ಭಂಗಿಯಲ್ಲಿ ಮಲಗ್ತೀವಿ. ಅಂಗಾತ ಮಲಗುವುದು ಅಂದ್ರೆ ಬೆನ್ನಿನ ಮೇಲೆ, ಆಮೇಲೆ ಎಡಬದಿಯಲ್ಲಿ ಮಲಗುವುದು ಅಂದ್ರೆ ಲೆಫ್ಟ್ ಸೈಡ್ ಮಲಗುವುದು, ಬಲಬದಿಯಲ್ಲಿ ಮಲಗುವುದು ರೈಟ್ ಸೈಡ್ ಮಲಗುವುದು, ಹೊಟ್ಟೆ ಮೇಲೆ ಅಂದ್ರೆ ಬೋರ್ಲಾಗಿ ಮಲಗುವುದು. ಹೊಟ್ಟೆ ಮೇಲೆ ಮಲಗುವುದು ಎಲ್ಲಕ್ಕಿಂತ ಹಾನಿಕಾರಕ, ವಿಶೇಷವಾಗಿ ನಿದ್ರೆಯ ಸಮಯದಲ್ಲಿ ಉಸಿರಾಟದ ಸಮಸ್ಯೆ ಇರುವವರಿಗೆ, ಅಂದ್ರೆ ಸ್ಲೀಪ್ ಆಪ್ನಿಯಾ ಸಮಸ್ಯೆ ಇರುವವರಿಗೆ ಮತ್ತು ಅಸ್ತಮಾದಿಂದ ಬಳಲುತ್ತಿರುವವರಿಗೆ. ಯಾಕೆಂದ್ರೆ ಹೊಟ್ಟೆ ಮೇಲೆ ಮಲಗಿದಾಗ ನಮ್ಮ ಹೊಟ್ಟೆ ಭಾಗ ಅಷ್ಟೇ ಅಲ್ಲ, ನಮ್ಮ ಪುಪ್ಪುಸಗಳ ಮೇಲೂ ಕೆಟ್ಟ ಪ್ರಭಾವ ಬೀಳುತ್ತದೆ. ಹೀಗೆ ಮಲಗಿದಾಗ ನಮ್ಮ ಬೆನ್ನು ಹುರಿ ಮೇಲೂ ಕೆಟ್ಟ ಪ್ರಭಾವ ಬೀಳುತ್ತದೆ. ಹೀಗೆ ಮಲಗುತ್ತಾ ಹೋದ್ರೆ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ, ರಕ್ತ ಪರಿಚಲನೆಗೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ, ಆಹಾರ ಜೀರ್ಣವಾಗಲು ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಇದು ಎಲ್ಲಕ್ಕಿಂತ ಕೆಟ್ಟ ಮಲಗುವ ಸ್ಥಿತಿ. ಬಲಬದಿ ಮಲಗುವುದು ಕೂಡ ಒಳ್ಳೆಯದಲ್ಲ. ನಮ್ಮ ಜಠರ ನಮ್ಮ ದೇಹದ ಎಡಬದಿಯಲ್ಲಿ ಇರುತ್ತದೆ. ನಾವು ಬಲಬದಿಯಲ್ಲಿ ಮಲಗಿದಾಗ ಅಂದ್ರೆ ರೈಟ್ ಸೈಡ್ ಮಲಗಿದಾಗ ಊಟದ ನಂತರ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಏನಿದೆಯಲ್ಲ, ಅದು ನಮ್ಮ ಅನ್ನನಾಳ ತಲುಪುತ್ತದೆ. ಇದರಿಂದ ಎದೆ ಉರಿ, ಅಸಿಡಿಟಿ ಉಂಟಾಗಬಹುದು, ಅಜೀರ್ಣತೆ ಉಂಟಾಗುತ್ತದೆ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಉಂಟಾಗುತ್ತದೆ. ಪದೇ ಪದೇ ಅಸಿಡಿಟಿ ಆದ್ರೆ ಅಲ್ಸರ್ಗಳು ಉಂಟಾಗುತ್ತವೆ. ಅದಕ್ಕೆ ಬಲಬದಿ ಮಲಗುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತೊಂದು ಭಂಗಿ ಅಂಗಾತ ಮಲಗುವುದು ಅಂದ್ರೆ ಬೆನ್ನಿನ ಮೇಲೆ ಮಲಗುವುದು. ಈ ಸ್ಥಿತಿಯಲ್ಲಿ ಮಲಗೋದ್ರಿಂದ ನಮ್ಮ ಸಂಪೂರ್ಣ ದೇಹಕ್ಕೆ ಅಂದ್ರೆ ಬೆನ್ನು ಮೂಳೆ, ಕುತ್ತಿಗೆ ಹಾಗೂ ಬೆನ್ನಿನ ಕೆಳಭಾಗಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಹೀಗೆ ಮಲಗಿದಾಗ ನಮ್ಮ ಬೆನ್ನು ಹುರಿ ನೇರವಾಗಿರುತ್ತೆ, ಬ್ಯಾಕ್ ಪೇನ್ ಉಂಟಾಗೋದಿಲ್ಲ, ಸ್ನಾಯು ಸೆಳೆತ, ಕುತ್ತಿಗೆ ನೋವು ಉಂಟಾಗೋದಿಲ್ಲ. ಆದ್ರೆ ಯಾರಿಗೆ ಗೊರಕೆ ಬರುತ್ತವೆ ಅವರು ಈ ಭಂಗಿಯಲ್ಲಿ ಮಲಗಿದಾಗ ಗೊರಕೆ ಹೆಚ್ಚುತ್ತವೆ. ಅದಕ್ಕೆ ಗೊರಕೆ ಹೊಡೆಯೋರು ಅಂಗಾತ ಮಲಗುವುದು ಅವಾಯ್ಡ್ ಮಾಡಬೇಕು. ಎಡಬದಿ ಮಲಗುವುದು ಆಯುರ್ವೇದನೇ ಇರಲಿ ಅಥವಾ ಮಾಡರ್ನ್ ಮೆಡಿಕಲ್ ಸೈನ್ಸೇ ಇರಲಿ, ಎಡಬದಿ ಮಲಗುವುದು ಎಲ್ಲಕ್ಕಿಂತ ಒಳ್ಳೆಯದು ಅಂತ ಹೇಳಲಾಗಿದೆ. ನಮ್ಮ ಜಠರೇನಿದೆಯಲ್ಲ, ಅದು ಎಡಬದಿ ಇರುವ ಕಾರಣ, ಗುರುತ್ವಾಕರ್ಷಣೆ ಕಾರಣದಿಂದಾಗಿ ನಾವು ಸೇವಿಸಿದ ಆಹಾರ ನಮ್ಮ ಜಠರದ ಲೆಫ್ಟ್ ಸೈಡ್ ಬರುತ್ತದೆ. ಇದರಿಂದ ಏನಾಗುತ್ತೆ, ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ, ಅಸಿಡಿಟಿ ಆಗೋದಿಲ್ಲ, ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತದೆ. ನಮ್ಮ ಹೃದಯ, ಮಿದುಳು, ತ್ವಚೆ, ಕೂದಲು ಇವುಗಳ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದ್ರೆ ಎಡಬದಿ ಮಲಗುವುದು ನಮ್ಮ ದೇಹದ ನೈಸರ್ಗಿಕ ಡಿಟಾಕ್ಸಿಫಿಕೇಶನ್ ಕ್ರಿಯೆಗೆ ತುಂಬಾನೇ ಸೂಕ್ತ. ಹೀಗೆ ಮಲಗಿದಾಗ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಬೇಗ ಗುಣರಾಗಲು ಸಹಾಯ ಆಗುತ್ತದೆ. ನಮ್ಮ ಲಿವರ್, ನಮ್ಮ ಕಿಡ್ನಿ ಮೇಲೂ ಒತ್ತಡ ಬೀಳಲ್ಲ. ಗರ್ಭಿಣಿಯರಿಗೆ ಎಡಬದಿ ಮಲಗುವುದು ತುಂಬಾನೇ ಒಳ್ಳೆಯದು. ನಾವು ಆರೋಗ್ಯದಿಂದ ಇರಬೇಕಾದ್ರೆ ಎಡಬದಿಯಲ್ಲಿ ಮಲಗುವುದು ಎಲ್ಲಕ್ಕಿಂತ ಅತ್ಯುತ್ತಮ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.